ಇದು ಸತ್ಯದ ಬೆಳಕು. ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದ ತಿಮ್ಮಾಪುರ ವಡ್ಡರವೋಣಿಯಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹಲ್ಲಿ ಪತ್ತೆಯಾಗಿದ್ದ ಘಟನೆ ಸೋಮವಾರ ನಡೆದಿದೆ. ಇದರಿಂದ ಪೋಷಕರು ಆತಂಕಗೊಂಡಿದ್ದಾರೆ. ಮಧ್ಯಾಹ್ನದ ಬಿಸಿಯೂಟಕ್ಕೆಂದು ಅನ್ನ ಸಾಂಬಾರು ಮಾಡಿದ್ದು ಒಬ್ಬ ವಿದ್ಯಾರ್ಥಿನಿಯ ತಟ್ಟೆಯಲ್ಲಿ ಹಲ್ಲಿ ಕಂಡಿದ್ದು ಮಕ್ಕಳು ಆತಂಕಗೊಳಗಾಗಿದ್ದಾರೆ. ಕೆಲವು ಮಕ್ಕಳು ಊಟ ಮಾಡಿದ್ದು ತಕ್ಷಣ ಕೆಲವು ಮಕ್ಕಳು ಊಟವನ್ನು ನಿಲ್ಲಿಸಿದ್ದಾರೆ. ಈ ಘಟನೆ ಅಡಿಗೆ ಮಾಡುವವರ ನಿಷ್ಕಾಳಜಿಯಿಂದ ನಡೆದಿದೆ ಎಂದು ಅಲ್ಲಿ ನೆರೆದಿದ್ದ ಪೋಷಕರು ಆಕ್ರೋಶಗೊಂಡಿದ್ದಾರೆ. ನಂತರ ಎಲ್ಲ ಮಕ್ಕಳನ್ನ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸಿದ್ದು ಮಕ್ಕಳ ಜೀವಕ್ಕೆ ಯಾವುದೇ ಅಪಾಯವಿಲ್ಲವೆಂದು ತಾಲೂಕಾ ಆರೋಗ್ಯಾಧಿಕಾರಿ ಆರ್.ವಿ. ನಾಯಕ್ ಅವರು ತಿಳಿಸಿದ್ದಾರೆ. ನಮಸ್ಕಾರ. ಒಡ್ರಿ ಕಾಲೋಡಿಯಲ್ಲಿ ಶಾಲೆಯಲ್ಲಿ ಈ ತರ ಮಕ್ಕಳು ಊಟ ಮಾಡಲ್ಲಿ ಅಲ್ಲಿ ಬಂದೈತ್ರಿ. ಚಿಕ್ಕ ಮಕ್ಕಳನ್ನ ಊಟಕ್ಕೆ ಬಿಟ್ಟಿರ್ತಾರೆ, ಸ್ಕೂಲಿಗಂತ ಬಿಟ್ಟಿರ್ತೀವಿ ನಾವು. ಈ ಥರ ಅಲ್ಲಿ ಬಂದ್ರೆ ಅವ್ರು ಸ್ಕೂಲಿಗೆ ಹೋಗ್ತಿರ್ತಾರೆ, ದುಡಿಲಿಕ್ಕೆ ಹೋದಾರ. ಈ ಥರ ಅಲ್ಲಿ ಬಂದ್ರೆ ಏನು ಮಾಡಬೇಕು? ಶಾಲೆಯಲ್ಲಿ ನೋಡ್ಗಸಿಂದ ಗನ್ಮರ್ಸ್ ಕೊಡೋಕೆ ಅವ್ರಿಗೆ ಆಗಲ್ವ ಅವ್ರು ಊಟಗಳನ್ನು? ಟೀಚರ್ ಕೂಡ ಇಲ್ಲ, ಯಾವ ಸರ್ ಕೂಡ ಇಲ್ಲ, ಎಲ್ಲರೂ ಬಿಟ್ಟಿಗೆ ಹೋಗ್ಬಿಟ್ಟಾರ. ಈ ಥರ ಅಲ್ಲಿ ಬಂದದ ನೋಡಿದ ಕೂಡ ಮಕ್ಕಳು ನೋಡಿ ಎದೆ ಹೊಡೆದಗಸಿಂದ ಮನೆಯವ್ರು ಎಲ್ಲ ನಾವು ಸ್ಟೂಡೆಂಟ್ಸ್ಗಳು ಎಲ್ಲಸು ಬಂದಿದ್ದಾರೆ. ಈಗ ಕೇಳ್ತಾ ಇದ್ವಿ, ಸರ್ ಇಲ್ಲ, ಟೀಚರ್ ಇಲ್ಲ, ಯಾರಿಲ್ಲ. ಈ ಶಾಲೆ ಈ ಥರ ಕುಲ್ಲ ಬಿಟ್ಟು ಹೋಗ್ಬಿಟ್ಟಾರ ಅವರು. ಒಬ್ಬರು ಸ್ಕೂಲ್ನಲ್ಲಿ ಯಾರು ಸರ್ಗಳಿಲ್ಲ, ಯಾರು ಹೇಳಂತ ಕೆಪಾಸಿಟಿ ಇಲ್ಲಿ ಇಲ್ಲ. ಇದು ಒಡ್ರ ಕಾಲೋನಿ ಬರ್ತಿರೋದು ಇದು ನೋಡ್ರಿ. ಈ ಥರ ಅಲ್ಲಿ ಬಂದ್ರೆ ಏನು ಮಾಡ್ಬೇಕು? ಯಾರು ಕೇಳೋಷ್ಟು ಸೌಲಭ್ಯ ಇಲ್ಲ. ಸರ್ಕಾರ ಅಂತ ಈ ಸರ್ಕಾರ ತಗೊಂಡು ಏನು ಮಾಡ್ತಾರೆ? ಬಿಸಾಕ್ರಿ ಸರ್ಕಾರ ಕೊಯ್ದು ಬಡೀರಿ, ನೆತ್ತಕ್ಕೆ ನೆಲಿ ಬಡೀರಿ ಎಲ್ಲರೂ. ಇಂಥ ಮಕ್ಕಳಿಗೆ ನಮ್ಮಂತವ್ರಿಗೆ ಇಂಥ ಅನ್ನ ಕಾಸ್ತ್ರೆ ನಮ್ಮ ಉಣಾಕ ಏನನ್ನಾಯ್ತಂದ್ರೆ ನಿಮ್ಗೆ ಏನು ಜವಾಬ್ದಾರಿ ಹೇಳ್ರಿ. ಎಲ್ಲ ಇಲ್ಲಿ ನೋಡ್ರಿ, ಈಗ ಊಟದಲ್ಲಿ ಸರ್ಕಾರ ಹಾಸ್ಪಿಟಲ್ ಶಾಲೆಯಲ್ಲಿ ಫೌಜನ್ ನೋಡ್ರಿ, ಈಗ ಈ ಥರ ಐತೆ. ಆಗ ಇದು ಫೌಜನ್ ನೋಡ್ರಿ, ಅಲ್ಲಿಗ ಈ ಥರ ಹುಡುಗರು ಮಕ್ಕಳು ಉಂಡ್ರಿ ಏನು ಮಾಡ್ಬೇಕು ಅದು ಹೇಳ್ರಿ. ಮೊದಲಿಗ ಶಾಲೆ ಮಕ್ಕಳು ನೋಡ್ರಿ ಎಲ್ಲಗ ನೀ ಮಾತಾಡು ಯಾಕೆ ಹಿಂಗ್ ಮಾಡ್ಬೇಕು? ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಮಕ್ಕಳು ಇದು ಮಾಡ್ತಾರೆ, ಬಡವ್ರ ಮಕ್ಕಳು ಬಡವರು ಮಕ್ಕಳ ಬಡವ್ರ ಮಕ್ಕಳು ಶಾಲೆ ಕಳಿಸಿ ಮಾಡ್ಬೇಕು. ಯಾರು ಹೇಳೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಮ್ಮ ಮಕ್ಕಳು ನಮ್ ಸಿಗಂಗಾರ ಒಂದು ಅದಕ್ಕೆ ಇದು ಮಾಡ್ಕೊಂಡ್ಬರ್ತಾರೆ. ಮತ್ತೆ ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.